ಇವತ್ತು ಒಂದು ಶಕ್ತಿ ಕೇಂದ್ರದಲ್ಲಿ ಒಂದು ಘೋಷಣೆ ಕೂಗಿದೆ ಎನ್ನುವ ಆರೋಪ, ಅದರ ಬೆನ್ನಲ್ಲೇ ಅದು ಶತ್ರು ರಾಷ್ಟ್ರ ಅಲ್ಲ ಮಿತ್ರ ರಾಷ್ಟ್ರ ಅನ್ನುವ ಹೇಳಿಕೆ. ಈ ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಈ ಹೇಳಿಕೆ ಅಥವಾ ಚರ್ಚೆ ಕಾರಣವಾಗ್ತಾ ಇರುವ ಬಿ.ಕೆ. ಹರಿಪ್ರಸಾದ್ ಅವರ ಹೇಳಿಕೆ, ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋಣ, ನಂತರದಲ್ಲಿ ಚರ್ಚೆ. ಶತ್ರು ರಾಷ್ಟ್ರದ ಜೊತೆಗೆ ನಮ್ಮ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ್. ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ. ಮಿತ್ರ ರಾಷ್ಟ್ರನ ವಿರೋಧ ಪಕ್ಷದ ನಾಯಕರು, ನಾನೊಬ್ಬ ಸಾಮಾನ್ಯ ಸದಸ್ಯ, ನಾನು ಮಾತಾಡುವಾಗ ಸ್ವಲ್ಪ ಸೌಜನ್ಯ ತೋರಿಸಿ ನಾನು ಮಾತಾಡೋವರೆಗೂ. ಶತ್ರು ರಾಷ್ಟ್ರ ಅಂತ ಹೇಳ್ತಾರಲ್ಲ, ಶತ್ರು ರಾಷ್ಟ್ರ ಅಂತ ಹೇಳ್ತಾರಲ್ಲ, ಮೊನ್ನೆ ತಾನೇ ಭಾರತ ರತ್ನ ಕೊಟ್ರು ಶ್ರೀಮಾನ್ ಎಲ್.ಕೆ. ಅದ್ವಾನಿ ಅವರು. ಲಾಹೋರಲ್ಲಿ ಜಿನ್ನಾ ಅವರ ಸಮಾಧಿಗೆ ಹೋಗ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಅವನಷ್ಟು ದೊಡ್ಡ ಜಾತ್ಯತೀತ ನಾಯಕ ಇಲ್ಲ ಅಂತ ಹೇಳಿ ಹೊಗಳು ಬಂದ್ರಲ್ಲ, ಅವಾಗೆಲ್ಲ ಹೋಗಿತ್ತಂತೆ ಶತ್ರು ರಾಷ್ಟ್ರ ಅಲ್ವಂತ. ಸುಮ್ಮನೆ ವಿರೋಧ ಪಕ್ಷದ ರೈಟ್. ನಾಗಿದ್ರೆ ಒಂಚೂರು ಫಾರ್ಮ್ಯಾಟ್ ಚೇಂಜ್ ಮಾಡೋಣ. ಇವತ್ತು ನಾವು ಅತಿಥಿಗಳ ಹತ್ರ ಅವರ ಒಪಿನಿಯನ್ ಕೇಳೋಕೆ ಮುಂಚೆ ಒಂದು ಕ್ವಿಕ್ ಕ್ವೆಶ್ಚನ್ ಆನ್ಸರ್ಸ್ ಕೇಳ್ಬಿಡೋಣ. ಪಾಕಿಸ್ತಾನ ಶತ್ರು ರಾಷ್ಟ್ರ ಹೌದಾ ಇಲ್ವಾ? ಹೌದು ಇಲ್ಲ ಅಷ್ಟರಲ್ಲಿ ಮೊದಲಿಗೆ ರಿಯಾಕ್ಷನ್ ಇರಲಿ, ಆಮೇಲೆ ಇನ್ ಡೀಟೇಲ್ ಆಗಿ ಮಾತಾಡೋಣ. ಸಾದಿಕ್ ಪಾಷಾ ಅವರೇ, ನಿಮ್ಮಿಂದಲೇ ಪ್ರಾರಂಭ ಮಾಡೋಣ. ಪಾಕಿಸ್ತಾನ ಭಾರತಕ್ಕೆ ಶತ್ರು ರಾಷ್ಟ್ರ ಹೌದಾ? ಸರ್, ಇಲ್ಲಿವರೆಗೂ ಅದು ಶತ್ರು ರಾಷ್ಟ್ರ ಅಂತ ಯಾವ ಸರ್ಕಾರವು ಸಹಿತ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಆದ್ರಿಂದ ಅದು ಅಧಿಕೃತವಾಗಿ ಶತ್ರು ರಾಷ್ಟ್ರ ಅಂತೂ ಅಲ್ಲ. ಓಕೆ, ನಾಗೇಂದ್ರ ಪ್ರಸಾದ್ ಅವರೇ ನೋಡಿ, ಇತಿಹಾಸದಲ್ಲಿ ತಾವು ನೋಡ್ಕೊಂಡ್ ಬರ್ತಾ ಇದ್ದೀರಾ, ಭಾರತವನ್ನ ಹೆಜ್ಜೆ ಹೆಜ್ಜೆಯಲ್ಲೂ ಕುಗ್ಗಿಸ್ತಾ ಇರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಅತಿ ಭಯಂಕರವಾದಂತ ಶತ್ರು ರಾಷ್ಟ್ರ ಇದೆ ಯಾವ್ದಾದ್ರು ಅಂದ್ರೆ ಪಾಕಿಸ್ತಾನ ಅಂತಕ್ಕಂಥದ್ದು ಸ್ಪಷ್ಟ. ಇಡೀ ಪ್ರಪಂಚಕ್ಕೆ ಇವತ್ತಾದರೂ ಒಂದು ಮಾರಕ ರಾಷ್ಟ್ರ ಇದೆ ಅಂದ್ರೆ ಅದು ಪಾಕಿಸ್ತಾನ, ಇನ್ಕ್ಲೂಡಿಂಗ್ ಭಾರತನೂ ಸಹ, ಇನ್ಕ್ಲೂಡಿಂಗ್ ಅಫ್ಘಾನಿಸ್ತಾನ ಸಹ ಹೇಳುತ್ತೆ ಅದು ನಮಗ್ ಶತ್ರು ರಾಷ್ಟ್ರ. ಸರಿ, ಶಶಿಕಾಂತ್ ಯಡಳ್ಳಿ ಸರ್ನ ಬಿಟ್ರೆ ಇನ್ 3 ಜನ ಕೂಡ ಅದು ಹೌದು ಶತ್ರು ರಾಷ್ಟ್ರ, ಅವ್ರು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಅನೌನ್ಸ್ ಆಗಿಲ್ಲ ಅಂತ ಹೇಳಿ. ಅಶೋಕ್ ಗೌಡ್ರೆ, ನಿಮ್ಮಿಂದಲೇ ಚರ್ಚೆ ಪ್ರಾರಂಭ ಮಾಡಬೇಕು. ಕರೆಕ್ಟ್ ಹೇಳಿದ್ರು ಹರಿಪ್ರಸಾದ್ ಅವರು, ಬಿಜೆಪಿಗೆ ಮಾತ್ರ ಅದು ಶತ್ರು ರಾಷ್ಟ್ರ, ಆದ್ರೆ ಬಾಯಿ ಮಾತಲ್ಲಿ ಮಾತ್ರ. ಯಾಕೆ ಅಡ್ವಾಣಿ ಅವ್ರು ಹೋಗ್ತಾರೆ, ಜಿನ್ನಾ ಅವರನ್ನ ಇಡೀ ಪ್ರಪಂಚದ ಅತ್ಯಂತ ಸೆಕ್ಯುಲರ್ ಮನುಷ್ಯ ಯಾರಾದ್ರೂ ಇದ್ರೆ ಜಿನ್ನಾ ಅಂತ ಹೇಳಿದ್ರೆ ಇಲ್ವಾ ಅಡ್ವಾಣಿ ಅವರು? ಅಡ್ವಾಣಿ ಅವರು ಹೇಳಿದಂತಹ ಕಾಂಟೆಕ್ಸ್ಟು ಮತ್ತು ಆ ಸಂದರ್ಭ ಬೇರೆ ಇತ್ತು, ಅದಕ್ಕೆ ನಾನು ಬರ್ತೇನೆ. ಆದರೆ ಕಾಂಗ್ರೆಸ್ನ ಇತಿಹಾಸ ಮತ್ತು ಕಾಂಗ್ರೆಸ್ನ ನಿಲುವುಗಳು ಪಾಕಿಸ್ತಾನದ ಬಗ್ಗೆ ಹೆಂಗಿತ್ತು ಅಂತ ಅಂದ್ಬಿಟ್ಟು ಒಂದು 2 ತುಣುಕುಗಳನ್ನ ಹಾಕ್ಬಿಡೋಣ. ರಮ್ಯಾ ಅವರು 2016 ಆಗಸ್ಟ್ 22ನೇ ತಾರೀಕು ಪಾಕಿಸ್ತಾನ ಒಂದು ಸ್ವರ್ಗ, ಭಾರತ ಒಂದು ನರಕ ಅಂತ ಮಾತಾಡ್ತಾರೆ. ಅವ್ರು XMP ಅಷ್ಟೊತ್ತಿಗೆ. ಅದಾದಮೇಲೆ ಇತ್ತೀಚೆಗೆ ಮಣಿಶಂಕರ್ ಅಯ್ಯರ್ ಅವರು, ಕಾಂಗ್ರೆಸ್ನ MP ಆಗಿದ್ದಂಥವ್ರು, ಮಂತ್ರಿ ಆಗಿದ್ದಂಥವ್ರು, ಅನೇಕ ಹುದ್ದೆಗಳಲ್ಲಿದ್ದಂಥವ್ರು, ಅವರು ಹೇಳ್ತಾರೆ ಪಾಕಿಸ್ತಾನ ಒಂದು ಸ್ವರ್ಗ, ಭಾರತ ಒಂದು ನರಕ ಅಂತ. ಅದಾದಮೇಲೆ ಅವರ ನಮ್ಮ ಕಾಂಗ್ರೆಸ್ನ ಶಾಸಕರಾಗಿದ್ದಂಥವ್ರು, ಶೃಂಗೇರಿಯ ಶಾಸಕರು, ನೋಡಿ ನೆನಪಿರಲಿ, ಶೃಂಗೇರಿಯ ಶಾಸಕರು ರಾಜಣ್ಣವ್ರು ಹೇಳ್ತಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಆವತ್ತಿನ ಇಮ್ರಾನ್ ಖಾನ್ ಯಾರಿರ್ತಾರೆ ಅವ್ರು ತುಂಬ ಒಳ್ಳೆಯ ವ್ಯಕ್ತಿತ್ವ ಅಂತ ಅಂದ್ಬಿಟ್ಟು ಬೇರೆ ಬೇರೆ ರೀತಿ ಬಣ್ಣಿಸ್ತಾರೆ. ಅದಾದಮೇಲೆ ಪಾಕಿಸ್ತಾನ ಜಿಂದಾಬಾದ್ ಅದರಿಂದ ಮೇ 6, 2018 ನೋಡಿದ್ದೀವಿ, ಮೇ 13, 2023 ನೋಡಿದ್ದೀವಿ, ಮೊನ್ನೆ ಫೆಬ್ರವರಿ 27 ನೋಡಿದ್ದೀವಿ, ಅದೆಲ್ಲ ಬೇರೆ ವಿಚಾರ. ಆದರೆ ಕಾಂಗ್ರೆಸ್ ಯಾವ ರೀತಿ ಪಾಕಿಸ್ತಾನಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ ಅನ್ನತಕ್ಕಂತಹ ವಿಚಾರಗಳನ್ನ ಈಗ ಬಿಜೆಪಿ ವಕ್ತಾರರಾಗಿ ಬಿಜೆಪಿ ಪಕ್ಷದ ನಿಲುವು ಹೇಳ್ಬಿಡಿ. ಇಷ್ಟೊತ್ತವರೆಗೂ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿತಾ ಇತ್ತು, ಬಿಜೆಪಿ ಪಕ್ಷದ ನಿಲುವು. ಬಿಜೆಪಿ ಯಾವತ್ತೂ ಅಷ್ಟೇನೆ, ನಾವು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಏನಿತ್ತು, ಅದಾದಮೇಲೆ ಘಟನಾವಳಿಗಳೇನಾಯಿತು, ಪಾಕಿಸ್ತಾನ ಸೃಷ್ಟಿಯಾಗಲು, ಅದಾದಮೇಲೆ ಇವತ್ತು ನಮ್ಮ ಜೊತೆ ಯಾವ ರೀತಿ 1965 ವಾರ ಆಯಿತು, 1972 ವಾರ ಆಯಿತು, 1999ನಲ್ಲಿ ವಾರ ಆಯಿತು, ಅದಾದಮೇಲೆ ಇವತ್ತು ನನ್ನ ಸ್ವಂತ ಒಬ್ಬ ತಮ್ಮನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ 45 ಡಿಗ್ರಿ -45 ಡಿಗ್ರಿನಲ್ಲಿ ಇವತ್ತು ರಾಷ್ಟ್ರನ ಕಾಯ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಆ ರೀತಿ ಅನೇಕ ಜನ ನನ್ನ ಯೋಧರು ಮಾಡ್ತಿದ್ದಾರೆ. ಅದೆಲ್ಲ ಏನಕ್ಕೆ ಮಾಡ್ತಿದ್ದಾರೆ? ಏನಕ್ಕೆ ಅಂದರೆ ಇವ್ರು ಮಾಡಿದಂಥ ಪಾಕಿಸ್ತಾನ ಮಾಡಿದಂಥ ಏನದು ಅವ್ರಿಗೆ ಕುಕ್ಕಿತನ ಏನಿದೆ ಅದು ಎಂಥದ್ದು ಅಂದರೆ, ಆವತ್ತು 99ನಲ್ಲಿ ವಾರಲ್ಲಿ ಏನೇನಾಯ್ತು ಅಂತ ಅಂದ್ಬಿಟ್ಟು ಬಿಜೆಪಿ ಪಕ್ಷದ ಪ್ರಕಾರ ಪಾಕಿಸ್ತಾನ ಶತ್ರು ರಾಷ್ಟ್ರ ಹೌದು. ನೋಡಿ, ಖಂಡಿತವಾಗ್ಲೂ ಹೇಳ್ತಾ ಇದೀವಿ, ಅದು ಶತ್ರು ರಾಷ್ಟ್ರ. ಬರೀ ಭಾರತಕ್ಕೆ ಅಲ್ಲ, ಅಫ್ಘಾನಿಸ್ತಾನ ಸೇರಿಸ್ಕೊಂಡು ಬೇರೆಯವರು ಹೇಳ್ತಾರೆ. ಶಶಿಕಾಂತ್ ಅವರೇ, ಸೋಷಿಯಲ್ ಮೀಡಿಯಾದಲ್ಲಿ ಈ ಚರ್ಚೆ ನನಗೆ ವ್ಯಾಲಿಡ್ ಅನ್ಸ್ತು, ಹಾಗಾಗಿ ಅದಕ್ಕೆ ಈ ವೇದಿಕೆಯಲ್ಲೂ ಅವಕಾಶ ಕೊಡ್ತಿದ್ದೀನಿ. ಬಿಜೆಪಿಯ ಪಾಕಿಸ್ತಾನ ವಿಚಾರಕ್ಕೆ ಸಂಬಂಧಪಟ್ಟ ನಿಲುವಿದೆಯಲ್ಲ, ಅನುಕೂಲ ಸಿಂಧು, ಅದು
ಇಲ್ಲಿನ ಪ್ರಧಾನಿಗಳು ಬಿಜೆಪಿ ಪಕ್ಷದಲ್ಲಿ ಸರ್ವೋಚ್ಚ ನಾಯಕ ಅಂತ ಕನ್ಸಿಡರ್ ಮಾಡುವ ಮೋದಿ ಅವ್ರು ಹೋಗ್ತಾರೆ, ಪಾಕಿಸ್ತಾನದ ಪ್ರಧಾನಿಗಳನ್ನ ಅಪ್ಕೊಳ್ತಾರೆ, ಮುದ್ದಾಡ್ತಾರೆ, ಅವ್ರ ಮನೇಲಿ ಹೋಗಿ ಬಿರಿಯಾನಿ ತಿಂದು ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ಬಿಜೆಪಿ ಅವ್ರು ಹೇಳ್ತಾರೆ ಪಾಕಿಸ್ತಾನ ಶತ್ರು ರಾಷ್ಟ್ರ. ಇದು ಅವರ ದ್ವಂದ್ವ ನಿಲುವನ್ನ ತೋರಿಸುತ್ತೆ ಅನ್ನೋ ಚರ್ಚೆ. ನೀವು ಇದನ್ನ ಹೇಗೆ ಅಬ್ಸರ್ವ್ ಮಾಡ್ತೀರಿ? ಅಲ್ಲ, ನೀವು ಹೇಳಿದ್ದು ಸರಿಯಾಗಿದೆ. ಮೊದಲನೇದಾಗಿ ಪಾಕಿಸ್ತಾನ ಮತ್ತು ಮುಸ್ಲಿಂ ಇವೆರಡೂ ಇಲ್ಲ ಅಂದರೆ ಬಿ ಜೆ ಪಿಗೆ ಅಸ್ತಿತ್ವವೇ ಇಲ್ಲ. ಬಿ ಜೆ ಪಿ ಅನ್ನುವುದು ಇವತ್ತವರೆಗೂ ಬಂದಿರತಕ್ಕಂಥದ್ದು ಮಸ್ಜಿದು, ಮಂದಿರ, ಹಲಾಲು, ಹಿಜಾಬು. ನಾನು ಮಾತಾಡುವಾಗ ಮಾತಾಡಿ ಸರ್, ಆಮೇಲೆ ನೀವು ಮಾತಾಡ್ಕೊಳ್ಳಿ. ಅಲ್ಲ, ನಾನು ಅಭಿಪ್ರಾಯ ಹೇಳಬೇಡವಾ? ನನ್ನ ಅಭಿಪ್ರಾಯ ಹೇಳಬೇಡ ಹೇಳಿ. ನೋಡಿ ಶ್ರೀಕಾಂತ್ ಅವರೇ, ನಾನು ಹೇಳ್ತಾ ಇದ್ದೀನಿ, ನೀವು ಮಾತಾಡುವಾಗ ಬೇಕಾದಷ್ಟು ಕೌಂಟರ್ ಕೊಡಿ, ನಾನು ಸುಮ್ಮನೆ ಇರ್ತೀನಿ. ನನಗೆ ಮಾತಾಡೋಕೆ ನನ್ನ ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ ದಯವಿಟ್ಟು ಅಡ್ಡಿ ಬರಬೇಡಿ. ನಾನು ಹೇಳ್ತಾ ಇರೋದು ಇಷ್ಟೇನೆ, ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿವರೆಗೂ ಸಹಿತ ನಿಮ್ಮದು ನೋಡಿ, ನೀವು ಹೇಳ್ತಾ ಇರೋದು ನಿಮ್ಮ ಮತಾಂಧತೆ, ಧರ್ಮದ್ವೇಷ ಇವುಗಳನ್ನ ಬಿಟ್ರೆ ಬಿಜೆಪಿಗೆ ಅಸ್ತಿತ್ವವೇ ಇಲ್ಲ. ಬಿಜೆಪಿ ಬಂದಿರುವುದು ಅದರ ಮೇಲೆ. ಆದ್ದರಿಂದ ಯಾವತ್ತೂ ಸಹಿತ ಶತ್ರು ರಾಷ್ಟ್ರ ಅಂತ ಸರಿ ಸರ್, ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಎಷ್ಟು ಜನ ಇದ್ದಾರೆ? 20 ಕೋಟಿ ಜನರು ನಮ್ಮ ಶತ್ರುಗಳಲ್ಲ. ಅಲ್ಲಿ ಇರ್ತಕ್ಕಂಥ ಭಯೋತ್ಪಾದಕರು ನಮ್ಮ ಶತ್ರುಗಳು, ಜಗತ್ತಿನ ಶತ್ರುಗಳು, ಹಿಂದೂಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಅಲ್ಲಿರುವ ಜನರು ಶತ್ರುಗಳಾಗೋದಿಲ್ಲ. ಅಲ್ಲಿರ್ತಕ್ಕಂಥ ಭಯೋತ್ಪಾದಕರು ಅವ್ರು ಎಲ್ಲಿದ್ರು ಶತ್ರುಗಳೇ. ಅವರು ಇಡೀ ಮನುಕುಲಕ್ಕೆ ಶತ್ರುಗಳಾಗಿರ್ತಾರೆ ಭಯೋತ್ಪಾದಕರು. ಸೊ ಆದ್ದರಿಂದ ನಾವು ಒಂದು ದೇಶವನ್ನು ಸಂಪೂರ್ಣವಾಗಿ ನಿರಾಕರಿಸುವುದು ಬೇಕಾಗಿಲ್ಲ. ಅಲ್ಲಿ ಇರ್ತಕ್ಕಂಥ ಪಾಲಿಸಿಗಳನ್ನು ಮಾಡೋಣ. ಅಕಸ್ಮಾತ್ ಆ ತರ ಇದ್ರೆ 10 ವರ್ಷದಿಂದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದೆ. ಅದು ಯಾಕೆ ಇವತ್ತಿನವರೆಗೂ ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಿಲ್ಲ? ಇಂಟರಪ್ಟ್ ಮಾಡ್ತಿರೋದಕ್ಕೆ ಸಾರಿ. ಅಕಸ್ಮಾತ್ ಆ ಥರ ಇದ್ರೆ ಅಂದ್ರೆ ಆ ಥರ ಅಂದ್ರೆ ಯಾವ ಥರ ಸರ್? ಆ ಥರ ಇದ್ರೆ ಅಂದ್ರೆ ಯಾವ ಥರ? ಇಡೀ ಪಾಕಿಸ್ತಾನ, ನಾನು ಹೇಳ್ತಾ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಭಾರತವನ್ನು ದ್ವೇಷ ಮಾಡ್ತಾರಂತ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಇವತ್ತವರೆಗೂ ನಮ್ಮ ದೇಶದ ಹಾಡುಗಳು ಅಲ್ಲಿರ್ತಕ್ಕಂಥವ್ರ ಪ್ರೀತಿ, ಇಲ್ಲಿರ್ತಕ್ಕಂಥ ಸಿನಿಮಾಗಳನ್ನ ಪ್ರೀತಿಸ್ತಾರೆ, ಇಲ್ಲಿರ್ತಕ್ಕಂಥ ಜನರನ್ನ ಪ್ರೀತಿಸ್ತಾರೆ. ಅಲ್ಲಿ ಗಡಿ ಭಾಗದಲ್ಲಿ ಅಲ್ಲಿ ಆ ಕಡೆ ಅವ್ರ ಅಂತಂಬ್ರು ಇರ್ತಾರೆ, ಈ ಕಡೆ ಇವ್ರು ಇರ್ತಾರೆ. ಎಲ್ಲರೂ ಇಷ್ಟಪಡ್ತಕ್ಕಂಥ ಜನರು ಇದ್ದಾರೆ. ಜನರು ಎಲ್ಲರೂ ಸಹಿತ ದ್ವೇಷವನ್ನ ಕಾರುವವರಿರೋದಿಲ್ಲ. ಆದರೆ ದ್ವೇಷವನ್ನ ಕಾರೋದಕ್ಕೆ ಕಾರಣಕರ್ತರು ರಾಜಕಾರಣಿಗಳ ನಿಮ್ಮ ಪ್ರಕಾರ? ಮತಾಂಧರು ಅಂತ ಹೇಳ್ತೀನಿ ನಾನು. ಮತಾಂಧರು ಎಲ್ಲಾ ಧರ್ಮಗಳಲ್ಲೂ ಇದ್ದಾರೆ. ಅವರು ಈ ಕಡೆಗೂ ಇದ್ದಾರೆ, ಆ ಕಡೆಗೂ ಇದ್ದಾರೆ. ಇವರು ಎಲ್ಲವನ್ನು ಕ್ರಿಯೇಟ್ ಮಾಡತಕ್ಕಂಥ ಕೆಲಸವನ್ನ ಈ ಮತಾಂಧ ಶಕ್ತಿಗಳು ಮಾಡ್ತಾ ಇರ್ತವೆ. ಯಾಕಂದ್ರೆ ಅವರಿಗೆ ಅದು ಆಕ್ಸಿಜನ್ನು. ಸೊ ಆದ್ರಿಂದ ನೆಮ್ಮದಿಯಾಗಿ ಯಾವುದು ಇರಬಾರ್ದು. ಆದ್ರಿಂದ ಯಾವುದೋ ಒಂದು ಸಣ್ಣ ವಿಚಾರವನ್ನ ಬರದಂತ ದೊಡ್ಡ ಸಮಸ್ಯೆಯಲ್ಲಿ ನಾವು ನರಳ್ತಾ ಇದ್ದೀವಿ, ನೀರಿಲ್ಲದೆ ನರಳ್ತಾ ಇದ್ದೀವಿ. ಅಂತ ಸಂದರ್ಭದಲ್ಲಿ ಯಾರೋ ಘೋಷಣೆ ಕೂಗಿದ್ದನ್ನು ತೆಗೆದುಕೊಂಡು ಹೋಗಿ ಅದನ್ನೇ ದೊಡ್ಡದು ಮಾಡಿ ಅಸೆಂಬ್ಲಿಯನ್ನು ಹಾಳು ಮಾಡಿ. ಶಶಿಕಾಂತ್ ಸರ್, ಈ ಘೋಷಣೆ ಕೂಗಿದ ವಿಚಾರಕ್ಕೆ ರಿಪಬ್ಲಿಕ್ ಕನ್ನಡದ ನಿಲುವು ಸ್ಪಷ್ಟವಾಗಿದೆ. ಅದು ಬೇರೆ ವಿಷಯ. ಇವತ್ತು ನಾವು ಚರ್ಚೆ ಮಾಡ್ತಿರೋದು ಬೇರೆ ವಿಷಯ. ಅಲ್ಲಿ ಏನ್ ಘೋಷಣೆ ಬಂತು ಈವರೆಗೂ ಕೂಡ ಪ್ರೂವ್ ಆಗಿಲ್ಲ. ನಾಗೇಂದ್ರ ಬಾಬು ಹೇಳ್ತಾ ಇದ್ದ ಹಾಗೆ ನಾವು ಕೂಡ ಸರ್ಕಾರದ ಹಾಗೆ ಕಾನೂನಿನ ಕಾರ್ಯಕಲಾಪಕ್ಕೆ ರೆಸ್ಪೆಕ್ಟ್ ಕೊಟ್ಟು ಆ ವಿಚಾರವನ್ನು ಪಕ್ಕಕ್ಕಿಟ್ಟಿದ್ವಿ, ಬರ್ಲಿ ರಿಪೋರ್ಟ್ ಅಂತೇಳಿ. ಈ ಕ್ಷಣಕ್ಕೂ ಕೂಡ ಅಲ್ಲೇನಾದ್ರೂ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದಿದ್ರೆ ಮೊದಲು ಖಂಡಿಸೋದು ರಿಪಬ್ಲಿಕ್ ಕನ್ನಡ. ಇವತ್ತು ನಾವು ಮಾತನಾಡ್ತಿರೋದು ಬಿ ಕೆ ಹರಿಪ್ರಸಾದ್ ಅವ್ರ ಟಾಪಿಕ್ ವಿಚಾರಕ್ಕೆ. ಪೂರ್ವಕವಾಗಿ ಬಿ ಕೆ ಹರಿಪ್ರಸಾದ್ ಅವರು ಇಡೀ ರಿಪಬ್ಲಿಕ್ ಟೀಮ್ ಅಲ್ಲಿ ಹೋಗುತ್ತೆ. ಶಕ್ತಿ ಕೇಂದ್ರದಿಂದನೇ ಅವರ ವಿರುದ್ಧ ಕ್ರಮ ಆಗೋವರೆಗೂ ಕೂಡ ಇಡೀ ಟೀಮ್ ಅಲ್ಲಿಂದನೇ ಕೆಲಸ ಮಾಡುವಂತ ಕೆಲಸ ಮಾಡ್ತೀವಿ. ಏನ್ ಸ್ಮಿತಾ? 100% ತನಿಖೆ ರಿಪೋರ್ಟ್ ಬರ್ಬೇಕು, ಅಲ್ಲಿವರೆಗೂ ಅದ್ರ ಬಗ್ಗೆ ಮಾತಾಡೋದು ಬೇಡ. ಸರಿ.